ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಫೇಸ್ ಲಿಫ್ಟೆಡ್ ಮಾಡೆಲ್ ಬ್ರೆಜಾದ್ದು ಬೆಸ್ಟ್ ವೇರಿಯಂಟ್ ಟು ಬೈ ಅಂತಾನೆ ಅನ್ಸ್ಕೊಳ್ಳುವಂತಹ ZXi ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಆ್ಯಕ್ಚುಲಿ. ಟಾಪ್ ಎಂಡ್ ZXi ಪ್ಲಸ್ ಮತ್ತು ZXiಗೂ ಟರ್ಬೋ ಪೆಟ್ರೋಲ್ ಆಲ್ಮೋಸ್ಟ್ 2,03,000 ಪ್ರೈಸ್ ಡಿಫ್ರೆನ್ಸ್ ಇದೆ. VXi ಬದಲು ZXi ಕನ್ಸಿಡರ್ ಮಾಡೋದು ವರ್ತಾ ಅಂತಂದರೆ ನಾನು 50% ಎಸ್ ಅಂತ ಹೇಳ್ತೀನಿ. ಬಟ್ ಈ ಟಾಪಿಕ್ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಬಟ್ ಡೆಫಿನೆಟ್ಲಿ ZXi ಪ್ಲಸ್ ಬದಲು ZXi ತಗೊಳ್ಳೋದು ವರ್ತ್ ಇದೆ. ಬಟ್ ಯಾವುದೇ ಕಂಪ್ಯಾರಿಸನ್ ಇಲ್ಲದೆ ಬರೀ ZXi ಅಂತಾನೆ ತಗೊಂಡ್ರೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಫೀಚರ್ ಲೋಡೆಡ್ ಕಾರ್. ಆ್ಯಂಡ್ ಇವನ್ ಮಾರುತಿ ಸುಜುಕಿನವ್ರಿಗೂ ಗೊತ್ತು VXi ಮತ್ತು ZXi ಹೆವಿ ಮೂವ್ ಆಗುವಂತಹ ವೇರಿಯಂಟ್ಸ್ ಅಂತ. ಹಾಗಾಗಿನೇ ಎಲ್ಲ ಆಪ್ಷನ್ಸು ಎರಡು ವೇರಿಯಂಟಲ್ಲೂ ಕೊಟ್ಟಿದ್ದಾರೆ. ZXi ಮತ್ತು VXi ಎರಡರಲ್ಲೂ ಕೂಡ 1 ಲೀಟರ್ ಟರ್ಬೋ ಪೆಟ್ರೋಲ್ ಬರುತ್ತೆ, 1.5 ಲೀಟರ್ ಮ್ಯಾನ್ಯುಯಲ್ ಬರುತ್ತೆ, 1.5 ಲೀಟರ್ ಆಟೋಮೆಟಿಕ್ ಬರುತ್ತೆ, ಆ್ಯಂಡ್ ಇವನ್ CNG ಆಪ್ಷನ್ ಕೂಡ ಬರುತ್ತೆ. 4 ಆಪ್ಷನ್ ಬರುತ್ತೆ. ಬಟ್ VXi ಕನ್ಸಿಡರ್ ಮಾಡಿ ಅಂತ ನಾನು ಹೇಳಲ್ಲ, ಬಿಕಾಸ್ ಅದು ವ್ಯಾಲ್ಯೂ ಫಾರ್ ಮನಿ ಅಲ್ವೇ ಅಲ್ಲ ಯಾವುದೇ ಕಾರಣಕ್ಕೂ. VXi ಬದಲು LXi ತಗೋಬಹುದು. ಅಷ್ಟು ಫೀಚರ್ಸ್ ಆಕ್ಚುಲಿ 1 ಲೀಟರ್ ಟರ್ಬೋ ಪೆಟ್ರೋಲ್ ಅಲ್ಲಿ ಕೊಡ್ತಾ ಇದ್ದಾರೆ. ನನ್ನ ಮುಂದೆ ಇರುವಂತದ್ದು 1.5 ಲೀಟರ್ ಮ್ಯಾನ್ಯುಯಲ್ ವೇರಿಯಂಟ್. 1 ಲೀಟರ್ ಟರ್ಬೋ ಪೆಟ್ರೋಲ್ ತಗೋತಾ ಇದ್ದೀರಾ ಅಂತಂದ್ರೆ 12 ಲಕ್ಷ ಆನ್ ರೋಡ್ ಆಗುತ್ತೆ. ಇದ್ರದ್ದು EMI ರಿಲೇಟೆಡ್ ಆಗಿರ್ಬೋದು, ಆನ್ ರೋಡ್ ಪ್ರೈಸಿಂಗ್ ಆಗಿರ್ಬೋದು, ಎಲ್ಲದೂ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಈ ತರದ ಕಂಟೆಂಟ್ ಮಿಸ್ ಮಾಡ್ಕೋತೀರಾ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ಸೊ ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ಈ ತರ EMI ರಿಲೇಟೆಡ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. 1.5 ಲೀಟರ್ ಅಲ್ಲಿ ಈ ಗಾಡಿನೇ ಆಕ್ಚುಲಿ ಟಾಪ್ ವೇರಿಯಂಟ್ ಮ್ಯಾನ್ಯುಯಲ್ ಅಲ್ಲಿ. ZXi ವೇರಿಯಂಟ್ ಅಲ್ಲಿ ಯಾವ್ಯಾವ ಆಪ್ಷನ್ಸ್ ಬರುತ್ತೆ, ಆನ್ ರೋಡ್ ಪ್ರೈಸಿಂಗ್ ಏನಿದೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇವಾಗ. ಅಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಯಲಹಂಕಲ್ಲಿ ಇರುವಂತಹ ಮಾರುತಿ ಸುಜುಕಿ ಮಾಂಡವಿ ಮೋಟರ್ಸ್ಗೆ ಬಂದಿದ್ದೀನಿ. ನೀವ್ಯಾರಾದ್ರೂ ಮಾರುತಿ ಸುಜುಕಿ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಈ ಬ್ರೆಜಾದು ಆಲ್ರೆಡಿ ಡ್ರೈವ್ ರಿವ್ಯೂ ಕೂಡ ಮಾಡಿದ್ದೀನಿ, 1 ಲೀಟರ್ ಟರ್ಬೋ ಪೆಟ್ರೋಲ್ದು. ಅಂಡ್ ಟಾಪ್ ಎಂಡ್ ವಾಕ್ ಅರೌಂಡ್ ಕೂಡ ಮಾಡಿದ್ದೀನಿ. ಒಂದ್ ವೇಳೆ ನೀವು ಆ ವಿಡಿಯೋಗಳು ನೋಡಿಲ್ಲ ಅಂತಂದ್ರೆ ಈ ರಿವ್ಯೂದು ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. 1.5 ಲೀಟರ್ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಒಂದು ಪ್ರೈಸ್ ಜಾಸ್ತಿ, ಹೈಯರ್ ಟ್ಯಾಕ್ಸ್ ಬ್ರಾಕೆಟಿಗೆ ಬರುತ್ತೆ. ಅಂಡ್ ಅದ್ರ ಜೊತೆಗೆ ಫೀಚರ್ಸ್ ಕೂಡ ಒಂದಿಷ್ಟು ರಿಮೂವ್ ಮಾಡಿದ್ದಾರೆ. ದಟ್ಸ್ ಒನ್ ವಿಯರ್ಡ್ ಅಂತ ಅನಿಸ್ತು ನನಗೆ. ಸೊ ಮಾರುತಿ ಸುಜುಕಿನವರೇ 1 ಲೀಟರ್ ಬೂಸ್ಟರ್ ಜೆಟ್ ನ ಪುಷ್ ಮಾಡ್ತಿರೋ ತರ ಇದೆ. ಬಟ್ 1 ಲೀಟರ್ ಬೂಸ್ಟರ್ ಜೆಟ್ ತಗೊಂಡ್ರೆ ಏನ್ ಫೀಚರ್ಸ್ ಎಕ್ಸ್ಟ್ರಾ ಬರುತ್ತೆ ಅಂತ ಅದನ್ನ ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ಆಕ್ಚುಲಿ ನಾರ್ಮಲ್ ಮುಂಚೆ ಬರ್ತಾ ಇತ್ತು ಬ್ರೆಜಾ, ಅದೇ ಸೇಮ್ ಕೀನೇ ಕೊಟ್ಟಿದ್ದಾರೆ. ಹಿಂದ್ಗಡೆ ಬ್ಲೂ ಫಿನಿಶಿಂಗ್ ಕೊಟ್ಟಿದ್ದಾರೆ, ಮಾರುತಿ ಸುಜುಕಿ ಲೋಗೋ ಬರುತ್ತೆ, ಲಾಕು ಮತ್ತು ಅನ್ಲಾಕಿ ಕೊಟ್ಟಿದ್ದಾರೆ. ಲಾಕ್ ಮಾಡಿದ್ರೆ ಸಿಂಗಲ್ ಬೀಪ್ ಬರುತ್ತೆ, ಅನ್ಲಾಕ್ ಮಾಡಿದ್ರೆ ಡಬಲ್ ಬೀಪ್ ಬರುತ್ತೆ. ಅಂಡ್ ಬರೀ ಡ್ರೈವರ್ ಡೋರ್ ಮಾತ್ರ ಓಪನ್ ಆಗೋದು, ಬೇರೆ ಯಾವ ಡೋರ್ ಓಪನ್ ಆಗಲ್ಲ. ಇದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋದು. ಇನ್ನೊಂದ್ಸಲ ಅನ್ಲಾಕ್ ಮಾಡಿದ್ರೆ ಅವಾಗ ಎಲ್ಲ ಡೋರ್ ಓಪನ್ ಆಗುತ್ತೆ. ಒಬ್ಬರೇ ಇದ್ದೀರಾ ಅಂತಂದ್ರೆ ಅವಾಗ ಈ ಒಂದು ಸೇಫ್ಟಿ ಮೆಕ್ಯಾನಿಸಮ್ ಯೂಸ್ ಆಗುತ್ತೆ, ಬಿಕಾಸ್ ಅನ್ನೆಸರಿ ಬೇರೆ ಯಾರೋ ಒಬ್ರು ಕಾರ್ ಒಳಗೆ ಎಂಟರ್ ಆಗೋದು ಅವಾಯ್ಡ್ ಆಗುತ್ತೆ. LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಡ್ಯುಯಲ್ ಬ್ಯಾರಲ್ ಕೊಟ್ಟಿದ್ದಾರೆ. ಲೋ ಬೀಮ್ ಮತ್ತೆ ಹೈ ಬೀಮ್ಗೆ ಪ್ರೊಜೆಕ್ಟರ್ ಅಲ್ಲೇ ವರ್ಕ್ ಆಗುತ್ತೆ. ಮೇಲ್ಗಡೆ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡಬಹುದು. ಕಾರಿನ DRL ಪ್ರೊಜೆಕ್ಟರ್ ಸುತ್ತ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ಡಾರ್ಕ್ ಕ್ರೋಮ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಮಾರುತಿ ಸುಜುಕಿ ಲೋಗೋ ಅದರಲ್ಲೇ ಇಂಟಿಗ್ರೇಟ್ ಆಗಿದೆ. ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಮಿಸ್ಔಟ್ ಆಗುತ್ತೆ. ಫಾಗ್ ಲ್ಯಾಂಪ್ ಕೂಡ ಆಕ್ಚುಲಿ ಮಿಸ್ಔಟ್ ಆಗುತ್ತೆ. ಟಾಪ್ ಎಂಡ್ ಹೋದ್ರೆ ಬರುತ್ತೆ, ಬೇಕು ಒಂದು ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು ನೀವು. ಬಟ್ ಫಂಕ್ಷನಲ್ ಏರ್ ಇಂಟೇಕ್ ಅಂತೂ ಕೊಟ್ಟಿದ್ದಾರೆ, ಕಾಣ್ತಿದೆ ಅಂತ ಅನ್ಕೋತೀನಿ. ಅಂಡ್ ಸ್ಕಿಡ್ ಪ್ಲೇಟ್ ಕೆಳಗಡೆ ಸಿಲ್ವರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಮೇಲ್ಗಡೆ ಈ ಪಾರ್ಟ್ ನ ಡಾರ್ಕ್ ಗ್ರೇ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಡೈಮೆನ್ಷನ್ಸ್ ರಿಮೈನ್ಸ್ ಸೇಮ್. ಆಕ್ಚುಲಿ 4 ಮೀಟರ್ ಗಾಡಿ, 3.9 ಮೀಟರ್ಸ್ ಲೆಂತ್ ಬರುತ್ತೆ, 1.7 ಮೀಟರ್ಸ್ ಬಿಡುತ್ತೆ ಬರುತ್ತೆ, 1.6 ಮೀಟರ್ಸ್ ಹೈಟ್, ಆಲ್ಮೋಸ್ಟ್ 2.5 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ, 198 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾರೆ. ಪೇಂಟೆಡ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಅಂಡ್ ಔಟ್. ಅಂಡ್ ಟೈರ್ ಸೈಜ್ ಬಂದು 215/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಫ್ರಂಟ್ ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದು ಕಾರಿನ ಸಸ್ಪೆನ್ಷನ್ ಥ್ರೂ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡಬಹುದು. ಅಂಡ್ ಸೈಡ್ ಮೋಲ್ಡಿಂಗ್ ಕೂಡ ಕೊಟ್ಟಿದ್ದಾರೆ, ಅಥವಾ ಸೈಡ್ ಕ್ಲಾಡಿಂಗ್ ಅಂತಾನೂ ಅನ್ಬೋದು ಅದನ್ನ. ಅಂಡ್ ಬ್ಲ್ಯಾಕ್ ಅಂಡ್ ಔಟ್ ORVMs ಕೊಟ್ಟಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಬಟ್ ಆಟೋ ಫೋಲ್ಡ್ ಆಗಲ್ಲ, ಬಟ್ ಒಳಗಡೆಯಿಂದ ಫೋಲ್ಡ್ ಮಾಡ್ಕೋಬಹುದು ನೀವು ಎಲೆಕ್ಟ್ರಿಕಲಿ. ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಕೂಡ ಆಗಿದೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಅಂಡ್ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಕಾರ್ದು ಕೀ ತೋರಿಸಿದ್ನಲ್ಲ, ಅದ್ರದ್ದು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಯಲ್ ಎಂಟರ್ ಹಾಕಿ ಒಂದು ಕೀ ಸ್ಲಾಟ್ ಕೊಟ್ಟಿರೋದು. ರೂಫ್ ರೈಲ್ ಸೀಮ್ಸ್ ಟು ಬಿ ಫಂಕ್ಷನಲ್, ಬಟ್ ಮಾರುತಿ ಸುಜುಕಿ ಕಡೆಯಿಂದ ಏನು ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಇವನ್ ಬ್ಲ್ಯಾಕ್ ಅಂಡ್ ಔಟ್ ರೂಫ್ ಆಗಿರುವಂತದ್ದು ನೋಡಬಹುದು ನೀವು. ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್. ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಅಂಡ್ ಹಿಂದ್ಗಡೆಗೆ ಬಂದ್ರೆ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್, ಅಂಡ್ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬೂಸ್ಟರ್ ಜೆಟ್ ತಗೋತಾ ಇದ್ದೀರಾ 1 ಲೀಟರ್ ಅಂತಂದ್ರೆ ನಿಮಗೆ ಟರ್ಬೋ ಬ್ಯಾಡ್ಜಿಂಗ್ ಕೂಡ ಕೆಳಗಡೆ ಬರುತ್ತೆ. ಅಂಡ್ ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಅಂಡ್ ಬಂಪರ್ ನ ಬ್ಲ್ಯಾಕ್ ಅಂಡ್ ಔಟ್ ಮಾಡಿದ್ದಾರೆ, ಸೊ ದಟ್ ವಿಜುವಲ್ ಬಲ್ಕ್ ಆಕ್ಚುಲಿ ರೆಡ್ಯೂಸ್ ಆಗುತ್ತೆ. ಅಂಡ್ ಇವನ್ ಹಿಂದ್ಗಡೆ ಸ್ಕಿಡ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಬ್ರೆಜಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಮಾರುತಿ ಸುಜುಕಿ ಲೋಗೋ ಬರುತ್ತೆ. ಅಂಡ್ ವೈಪರ್ ಬರಲ್ಲ, ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ. ಅಂಡ್ ಇವನ್ ವಾಷರ್ ಕೂಡ ಬರಲ್ಲ ವೈಪರ್ ಇಲ್ಲದೆ ಇರೋದ್ರಿಂದ. ಅಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಅಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಬೂಟ್ ಬಂದು 328 ಲೀಟರ್ ಬೂಟ್. ಅಂಡ್ ಬೂಟ್ ಪ್ರಾಕ್ಟಿಕಾಲಿಟಿ ವೈಸ್ ರಿಯರ್ ಸೀಟ್ಗೆ 60/40 ಸ್ಪ್ಲಿಟಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಗೆ ಅಂತ. ಬರೀ 4 ಜನ ಇದ್ದೀರಾ, ಸ್ವಲ್ಪ ಉದ್ದದ ಐಟಮ್ಸ್ ಕ್ಯಾರಿ ಮಾಡಬೇಕು ಅಥವಾ ಜಾಸ್ತಿ ಐಟಮ್ಸ್ ಕ್ಯಾರಿ ಮಾಡಬೇಕು ಅಂತಂದಾಗ 40 ಫೋಲ್ಡ್ ಮಾಡಿ ನೀವು ಐಟಮ್ಸ್ಗಳನ್ನ ಜಾಸ್ತಿ ಕ್ಯಾರಿ ಮಾಡ್ಬೋದು. ಅಂಡ್ ಇವನ್ ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸ್ಪೇರ್ ವೀಲ್ ಆಕ್ಚುಲಿ ಬರಲ್ಲ, ಪಂಚರ್ ರಿಪೇರ್ ಕಿಟ್ ಇಲ್ಲಿ ಕೊಟ್ಟಿರುವಂತದ್ದು. ಆಕ್ಸೆಸರಿ ಆಗಿ ನೀವು
ಸ್ಪೇರ್ ವೀಲ್ ಬೇಕು ಅಂತಂದ್ರೆ ಹಾಕಿಸ್ಕೋಬಹುದು. ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ನಟ್ಸ್ಗಳು, ಇದೊಂದು ತೆಗೆದ್ರೆ ಆಕ್ಚುಲಿ ಇದು ಕಂಪ್ಲೀಟ್ ಕಂಪಾರ್ಟ್ಮೆಂಟ್ ಆಚೆ ಬಂದ್ಬಿಡುತ್ತೆ. ಬಟ್ CNG ತಗೋತಾ ಇದೀರಾ ಅಂತಂದ್ರೆ ನೀವು ಸ್ಪೇರ್ ವೀಲ್ ಹಾಕ್ಸಕ್ ಆಗಲ್ಲ. ಯಾಕೆ ಅಂತಂದ್ರೆ ಈ ಝೋನ್ ಏನ್ ನೋಡ್ತಾ ಇದೀರಲ್ಲ, ಕಂಪ್ಲೀಟ್ ಇಷ್ಟು ಏರಿಯಾಲೇನೆ CNG ಸಿಲಿಂಡರ್ ಬಂದು ಕೂತ್ಕೊಳ್ಳುತ್ತೆ. ಅದನ್ನ ಅಂಡರ್ ಬಾಡಿ CNG ಅಂತ ಹೇಳ್ತಾರೆ ಮಾರುತಿ ಸುಜುಕಿನವರು. ಸೊ ವಿತೌಟ್ CNG ಇರುವಂತಹ ಕಾರ್ ತಗೋತಾ ಇದೀರಾ ಅಂತಂದ್ರೆ ಸ್ಪೇರ್ ವೀಲ್ ಹಾಕಿಸ್ಕೊಳ್ಳೋಕೆ ನಿಮಗೆ ಸ್ಪೇಸ್ ಇದೆ. ಪ್ರೈಸಿಂಗ್ ವೈಸ್ ಸ್ಟೀಲ್ ರಿಮು ಮತ್ತೆ ಟೈರ್ಗೆ ಎಷ್ಟಾಗತ್ತೆ ಅಷ್ಟು ಕಾಸ್ಟ್ ನೀವು ಪೇ ಮಾಡಬೇಕಾಗತ್ತೆ. CNG ತಗೊಂಡು ಸೇಮ್ ಬೂಟ್ ಸ್ಪೇಸ್ ಏರಿಯಾ ಸಿಗತ್ತೆ. ಇಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್, ಇಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್, ಅಂಡ್ ಇವನ್ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಹ್ಯಾಲೋಜನ್, ಅಂಡ್ ಇವನ್ ಪ್ರಾಕ್ಟಿಕಾಲಿಟಿಗೆ ಹುಕ್ ಕೂಡ ಕೊಟ್ಟಿದ್ದಾರೆ ಬೂಟ್ ಅಲ್ಲಿ. ಅಂಡ್ 48 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆಲ್ಮೋಸ್ಟ್ 1.5 ಲೀಟರ್ ಮತ್ತೆ 1 ಲೀಟರ್ ಕಂಪೇರ್ ಮಾಡಿದ್ರೆ ಅಂತ ಏನ್ ಮೇಜರ್ ಮೈಲೇಜ್ ಡಿಫ್ರೆನ್ಸ್ ಕಾಣಲ್ಲ ನಿಮಗೆ. ಒಂದ್ 2 ಕಿಲೋಮೀಟರ್ ಹಿಂದೆ ಮುಂದೆ ಆಗತ್ತೆ ಏನಾದ್ರು ಬಿಟ್ರೆ. ಅಂಡ್ ಒಳಗಡೆ ಬಂದ್ರೆ ಡಾರ್ಕ್ ಥೀಮ್ ಇಂಟೀರಿಯರ್ ಕೊಟ್ಟಿದ್ದಾರೆ, ಬ್ರೌನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಬ್ಲಾಕ್ ಕೊಟ್ಟಿದ್ದಾರೆ, ಗ್ಲಾಸ್ ಬ್ಲಾಕ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಎಂಬಿಯಂಟ್ ಲೈಟ್ ಬರುತ್ತಾ? ಎಸ್, ಎಂಬಿಯಂಟ್ ಲೈಟ್ ಬರುತ್ತೆ ಗೈಸ್. ಸಿಂಗಲ್ ಕಲರ್ ಎಂಬಿಯಂಟ್ ಲೈಟ್ ಬರುತ್ತೆ ಈ ಕಾರಲ್ಲಿ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಅಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ. ಅಂಡ್ ಬಾಟಲ್ ಹೋಲ್ಡರ್ಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆ ಮಕ್ಳನ್ನ ಕೂರಿಸ್ತಾ ಇದ್ರ ಅಂತಂದ್ರೆ ಅದನ್ನ ಹಾಕೊಳ್ಳಿ, ಸೊ ದಟ್ ಮಕ್ಕಳು ಒಳಗಡೆ ಕೂತಿರೋರು ಕಾರ್ ರನ್ನಿಂಗ್ ಅಲ್ಲಿ ಇದ್ದಾಗ ಕಾರ್ ಅನ್ಲಾಕ್ ಆಗಿದ್ದು ಡೋರ್ ಹ್ಯಾಂಡಲ್ ಹಿಂಗ್ ಹೇಳಿದ್ರು ಡೋರ್ ಓಪನ್ ಆಗಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂತದ್ದು. ಅಂಡ್ ಈ ಕಾರಲ್ಲಿ ಬರೀ 4 ಸ್ಪೀಕರ್ ಬರುತ್ತೆ. ಸ್ಪೇಸಿಂಗ್ ವೈಸ್ ಮುಂಚೆ ಬ್ರೆಜಾಲ್ ಎಷ್ಟಿತ್ತು, ಇವಾಗಲೂ ಅಷ್ಟೇ ಸ್ಪೇಸಿಂಗ್, ಬಿಕಾಸ್ ಡೈಮೆನ್ಷನ್ಸ್ ಚೇಂಜ್ ಆಗಿಲ್ದೇ ಇರೋದ್ರಿಂದ. ಬಟ್ ಇಲ್ಲಿ ಕಾಲ್ ಒಳಗೆ ಹೋಗಲ್ಲ, ಬಿಕಾಸ್ ಈ ಸೀಟ್ ಕೆಳಗಡೆ ಬ್ಯಾಟ್ರಿ ಪ್ಲೇಸ್ಮೆಂಟ್ ಆಗಿರೋದ್ರಿಂದ. ಸೊ ಇವಾಗ ನೀವು 1 ಲೀಟರ್ ಬೂಸ್ಟರ್ ಜೆಟ್ ತಗೊಳ್ಳಿ ಅಥವಾ 1.5 ಲೀಟರ್ ತಗೊಳ್ಳಿ, ಕೆಳಗಡೆ ಬ್ಯಾಟ್ರಿ ಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಶಾರ್ಟ್ ಇರೋರು ಇಲ್ಲಿ ಕೂತ್ರೆ ಬೆಟರು, ಸ್ವಲ್ಪ ಹೈಟ್ ಇರೋರು ಪಕ್ಕದಲ್ಲಿ ಕೂತ್ರೆ ಬೆಟರು ಡ್ರೈವರ್ ಹಿಂದೆ, ಸೊ ದಟ್ ಅವ್ರಿಗೆ ಕಾಲ್ ಒಳಗೆ ತಳ್ಕೊಳ್ಳೋಕೆ ಜಾಗ ಆಗುತ್ತೆ, ಬಿಕಾಸ್ ಅಲ್ಲಿ ಬ್ಯಾಟ್ರಿ ಪ್ಲೇಸ್ಮೆಂಟ್ ಇಲ್ದಿರೋದ್ರಿಂದ. ಅಂಡ್ ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ಬಟ್ ಮೊಬೈಲ್ ಹೋಲ್ಡರ್ ಆ ಥರದ್ದೇನು ಕೊಟ್ಟಿಲ್ಲ. ಅಂಡ್ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್, ಇದು 60-40 ಸ್ಪ್ಲಿಟಿಂಗ್ ಫಂಕ್ಷನ್ ಇಲ್ಲಿ ಇರುವಂಥದ್ದು ನೋಡ್ಬೋದು. ಅಂಡ್ ನೀ ಸ್ಪೇಸ್ ವೈಸ್ ಓಕೆ ಡೀಸೆಂಟ್ ಇದೆ ಅಂತ ಹೇಳ್ತೀನಿ. 5'10" ಬಿಲೋ ಇರೋರು ಆರಾಮಾಗಿ ಕೂತ್ಕೋಬಹುದು. ನೀ ಸ್ಪೇಸಿಂಗ್ ಚೆನ್ನಾಗಿರುತ್ತೆ, ಬಟ್ ಲೆಗ್ ಸ್ಪೇಸಿಂಗ್ ಒಂದು ಇಲ್ಲಿ ಹೊಡೆಯುತ್ತೆ ಅನ್ನೋದು ಬಿಟ್ರೆ ಫೈನ್ ಅಂತ ಹೇಳ್ತೀನಿ. ಅಂಡ್ ಇವನ್ ಹೆಡ್ ರೂಮ್ ಕೂಡ ಆಕ್ಚುಲಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟಕ್ ಕೊಟ್ಟಿದ್ದಾರೆ, ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಇಲ್ಲಿ ಲ್ಯಾಂಪ್ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿಗಾರು ಪ್ಲೇಸ್ ಮಾಡಿದಿರಿ ಅಥವಾ ಇಲ್ಲಿ ಪ್ಲೇಸ್ ಮಾಡಿದ್ರೆ ಸ್ವಲ್ಪ ಕನ್ವೀನಿಯಂಟ್ ಇರೋದು ಅನ್ನೋದು ನನ್ನ ಒಪಿನಿಯನ್. ಇಲ್ಲೂ ಕೂಡ ಸೀಟ್ ಬ್ಯಾಕ್ ಪಾಕೆಟ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಹೋದ್ರೆ ನೀವು ZXi ಪ್ಲಸ್ ಈ ಒಂದು ಹುಕ್ ಕಾಣೋದೇ ಇಲ್ಲ ನಿಮಗೆ. ಮೋಸ್ಟ್ಲಿ ಈ ಸೀಟ್ಗೆ ಲೆದರ್ ಕವರ್ ಆಗ್ತಾರಲ್ಲ, ಹಾಗಾಗಿನೇ ಇದು ಮುಚ್ಕೊಂಡ್ಬಿಡುತ್ತೆ ಅಂತ ಅನ್ಸುತ್ತೆ. ಬಟ್ ಲೋಯರ್ ವೇರಿಯಂಟ್ಸಿಗೆ ಬಂದ್ರೆ ಈ ಒಂದು ಹುಕ್ ನಿಮಗೆ ಸಿಗತ್ತೆ. ಆಕ್ಚುಲಿ ರಿಯರ್ AC ವೆಂಟ್ ಕೊಟ್ಟಿದ್ದಾರೆ, ಅಂಡ್ ಸರ್ಕ್ಯುಲೇಷನ್ ಆನ್ ಅಂಡ್ ಆಫ್ ಕೂಡ ಮಾಡ್ಕೋಬಹುದು. ಅಂಡ್ 12V ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಬಟ್ ಯಾವುದೇ ತರದ್ದು ಟೈಪ್ A ಟೈಪ್ C ಏನೂ ಕೊಟ್ಟಿಲ್ಲ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಕೂಡ ಬರಲ್ಲ. ಅಂಡ್ SRS ಏರ್ ಬ್ಯಾಗ್ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ದಟ್ ಈ ಕಾರಲ್ಲಿ 6 ಏರ್ ಬ್ಯಾಗ್ ಇರುವಂಥದ್ದು ನಿಮಗೆ ಗೊತ್ತಾಗ್ತಿದೆ. ಸೆಂಟರ್ ಆಮ್ರೆಸ್ಟ್ ಇದೆ, ಅಂಡ್ ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿರ್ತಾರೆ ಡೆಫಿನೆಟ್ಲಿ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ, 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಅಂಡ್ ಐಸೋಫಿಕ್ಸ್ ಆಂಕರ್ಸ್ 2 ಕಡೆನೂ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಅಂಡ್ ಡೌನ್ ಬರುತ್ತೆ. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ಗೆ ಮತ್ತೆ ಫೋಲ್ಡಿಂಗ್ ಫಂಕ್ಷನ್ಸ್ 2 ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಗ್ಲಾಸ್ ಪ್ಲೇ ಕೆಳಗಡೆ ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಡೋರ್ ಆರಾಮ್ ಪ್ಯಾಡ್ಗೆ, ಸೊ ದಟ್ ಕೈ ಇಟ್ಕೊಳ್ಳೋಕೆ ಹೆವಿ ಸಾಫ್ಟ್ ಆಗಿ ಪ್ರೀಮಿಯಂ ಆಗಿ ಚೆನ್ನಾಗಿ ಫೀಲ್ ಆಗುತ್ತೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಟ್ವಿಟರ್ ಹಾಕ್ಸ್ಕೊಳ್ಳೋಕೆ ಜಾಗ ಇದೆ, ಬಟ್ ಟ್ವಿಟರ್ ಬರಲ್ಲ. ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೂಡ ಬರುತ್ತೆ, ಸೊ ದಟ್ ಈ ಕಾರಲ್ಲಿ 8-way ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಬರುತ್ತೆ. ಅಂಡ್ ಮಧ್ಯದಲ್ಲಿ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ ಎಲ್ಲ ಕೊಟ್ಟಿರುವಂಥದ್ದು ನೋಡ್ಬೋದು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಎಂಬಿಯಂಟ್ ಲೈಟ್ ಬರುತ್ತಾ ಗುರು? ಓಕೆ, ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಫುಟ್ವೆಲ್ ಎಂಬಿಯಂಟ್ ಲೈಟ್, ಹುಡ್ ಓಪನ್ ಮಾಡಕ್ಕೆ ಮತ್ತೆ ಟ್ಯಾಂಕ್ ಲೀಡ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಟಾಪ್ ಎಂಡ್ ಹೋದ್ರು ಸೇಮ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ನಿಮಗೆ. ಅಂಡ್ ಹೆಡ್ ಲ್ಯಾಂಪ್ಗೂ ಆಟೋ ಫಂಕ್ಷನ್ ಬರಲ್ಲ, ವೈಪರ್ಗೂ ಆಟೋ ಫಂಕ್ಷನ್ ಬರಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಬಟ್ ಟಿಲ್ಟು ಮತ್ತೆ ಟೆಲಿಸ್ಕೋಪಿಕ್ 2 ಕೊಟ್ಟಿದ್ದಾರೆ ಸ್ಟೇರಿಂಗಿಗೆ, ಸೊ ದಟ್ ಹೈಟ್ ಇರೋರು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿರೋಂಥದ್ದು ನೋಡಬಹುದು. ಅಂಡ್ ಇವನ್ ಲೆದರ್ ಆಪ್ ಕೂಡ ಕೊಟ್ಟಿಲ್ಲ. ಹಳೆ ಬ್ರೆಜಾಗೂ ಹೊಸ ಬ್ರೆಜಾಗೂ ಡಿಫ್ರೆನ್ಸ್ ಏನು ಅಂತಂದ್ರೆ ಮೇಜರ್ ಆಗಿ ಇಂಟೀರಿಯರ್ ಅಲ್ಲಿ ಇಲ್ಲಿ ಮುಂಚೆ ಸಿಲ್ವರ್ ಬರ್ತಾ ಇತ್ತು, ಬಟ್ ಇವಾಗ ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಟಾಪ್ ಎಂಡ್ ಹೋದ್ರೆ ಇಲ್ಲಿ ಮ್ಯಾಟ್ ಬ್ರೌನ್ ಫಿನಿಶ್ ಬರುತ್ತೆ. ಇವಾಗಲೂ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡಕ್ಕೆ ಇಲ್ಲೇ ಸೇಮ್ ಕಡ್ಡಿಗಳನ್ನ ಕೊಟ್ಟಿದ್ದಾರೆ. ಇದು ಬಂದು ಟ್ರಿಪ್ ಇನ್ಫೋ ಬ್ರೌಸ್ ಮಾಡಕ್ಕೆ, ಅಂಡ್ ಇದು ಬಂದು ಒಂದಿಷ್ಟು ಇನ್ಫಾರ್ಮೇಶನ್ ಬೇರೆದ್ ನೋಡಕ್ಕೆ. ಆವರೇಜ್ ಫ್ಯೂಲ್ ಎಕಾನಮಿ ತೋರಿಸ್ತಾ ಇದೆ, ರೇಂಜ್ ತೋರಿಸ್ತಾ ಇದೆ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ಡ್ರೈವಿಂಗ್ ಟೈಮ್, ಐಡಲ್ ಸ್ಟಾಪ್ ಟೈಮ್, ಫ್ಯೂಲ್ ಸೇವ್ ಆಗಿರುವಂತದ್ದು, ಡೇ ಟು ಟೈಮ್, ಮೋಷನ್ ಸೆನ್ಸರ್, ಪವರ್ ಅಂಡ್ ಟಾರ್ಕ್ ಮೀಟರ್, ಆಕ್ಸಿಲರೇಷನ್, ಬ್ರೇಕ್, ಮತ್ತೆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಿದೆ ಅಂತ ಇಲ್ಲಿ ತೋರಿಸುತ್ತೆ. ಆಕ್ಚುಲಿ 7-inch ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಬೇರೆ ಮಾರುತಿ ಸುಜುಕಿ ಕಾರಲ್ಲಿ ನೋಡ್ತಾ ಇದ್ವಿ ಮುಂಚೆ ನಾವು, ಅದೇ ಕೈಂಡ್ ಆಫ್ ಸೇಮ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್. ಟಾಪ್ ಎಂಡ್ ಹೋದ್ರೆ 10.1 inch
ಹೊಸಾದ್ ಬರುತ್ತೆ. ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಒಂದಿಷ್ಟು ರೇಂಜ್ ಡೇಟಾ ಹೇಳುತ್ತೆ ಅಂಡ್ ಇಲ್ಲಿ ಏನಾದ್ರು ವಾರ್ನಿಂಗ್ ಇತ್ತು ಅಂತಂದ್ರೆ ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಯೂಸ್ ಮಾಡಕ್ಕೆ ಆಸ್ ಯೂಶುವಲ್ ಸ್ಲಿಕ್ ಆಗಿದೆ, ಏನು ತೊಂದರೆ ಇಲ್ಲ. ಅಂಡ್ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, AC ವೆಂಟ್ ಪ್ಲೇಸ್ಮೆಂಟ್ ಆಗಿದೆ ಅಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಹಳೆ AC ಯೂನಿಟ್ ಏನಿತ್ತು ಅದನ್ನೇ ಸೇಮ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಟಾಪ್ ಎಂಡ್ ಹೋದ್ರೆ ಮಾತ್ರ ನಿಮಗೆ ಹೊಸ AC ಯೂನಿಟ್ ಬರುವಂತದ್ದು. ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ ಅಂಡ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. USB-A ಕೊಟ್ಟಿದ್ದಾರೆ. USB-A ಬದಲು USB-C ಕೊಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಗುರು. ಅಂಡ್ 1.5 ಲೀಟರ್ ಅಲ್ಲಿ ದಿಸ್ ದ ಮೇಜರ್ ಅಪ್ಡೇಟ್ ಅಂತ ಅನ್ಬೋದು. ಬಿಕಾಸ್ ಮುಂಚೆ ಬರೀ 5 ಸ್ಪೀಡ್ ಬರ್ತಾ ಇತ್ತು, ಬಟ್ ಇವಾಗ 6 ಸ್ಪೀಡ್ ಕೂಡ ಕೊಟ್ಟಿದ್ದಾರೆ. ಬರೀ 1 ಲೀಟರ್ ಬೂಸ್ಟರ್ ಜೆಟ್ ಮಾತ್ರ ಅಲ್ಲ, ಇವನ್ 1.5 ತಗೊಂಡ್ರು ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಂಡ್ ಸುತ್ತ ಗ್ಲಾಸ್ ಬ್ಲಾಕ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಅಲ್ಲಿ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ ಅಂಡ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏನಾದ್ರು ಬೇಕು ಅಂದ್ರೆ ಕಾಯಿನ್ ಗಳು ಏನಾದ್ರು ಇಟ್ಕೋಬಹುದು. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ ಅಂಡ್ ಈ ಸೈಡ್ ಅಲ್ಲಿ ಮಿರರ್ ಮತ್ತೆ ಲೈಟ್ ಎರಡು ಬರುತ್ತೆ. ಬಟ್ ಲೈಟ್ ನ ಮ್ಯಾನ್ಯುವಲಿ ಆಕ್ಟಿವೇಟ್ ಮಾಡ್ಕೋಬೇಕು ನೀವು. ಬಟ್ ಡ್ರೈವರ್ ಸೈಡ್ ಸನ್ವೈಸರ್ ಅಲ್ಲಿ ಬರೀ ಟಿಕೆಟ್ ಹೋಲ್ಡರ್ ಮಾತ್ರ ಇಟ್ಕೊಳಕ್ ಕೊಟ್ಟಿದ್ದಾರೆ. ಅಂಡ್ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಯೆಲ್ಲೋ ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ವೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಬೇಕು ಅಂದ್ರೆ ಎಲ್ಲ ಲ್ಯಾಂಪ್ ಕೂಡ ಆನ್ ಮಾಡ್ಕೋಬಹುದು. ಅಂಡ್ ಈ ಕಾರಲ್ಲಿ ಸಿಂಗಲ್ ಪೇನ್ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಗ್ಲೋ ಬಾಕ್ಸ್ ಅಲ್ಲಿ ಕೂಲಿಂಗ್ ಬರಲ್ಲ, ಟಾಪ್ ಎಂಡ್ ಹೋದ್ರೆ ಕೂಲ್ಡ್ ಗ್ಲೋ ಬಾಕ್ಸ್ ಒಂದು ಬರುತ್ತೆ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.5 K ಸೀರೀಸ್ 4 ಸಿಲಿಂಡರ್ ಇಂಜಿನ್ ನೋಡ್ತಾ ಇದ್ದೀರಾ. ಅಂಡ್ ಇದನ್ನ K15C ಅಂತಾನೋ ಅಂತಾರೆ. ಆಲ್ಮೋಸ್ಟ್ 103 PS ಪವರ್ ಮತ್ತೆ 139 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುವಂತ ಇಂಜಿನ್. ಲಿಟರಲಿ 1 ಲೀಟರ್ ಬೂಸ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಇಂಜಿನ್ ಸೌಂಡ್ ಮತ್ತೆ ಒಂದು ವೈಬ್ರೇಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಗುರು, ಇಂಜಿನ್ ಎಷ್ಟು ಸ್ಮೂತ್ ಆಗಿದೆ ಮತ್ತೆ ಎಷ್ಟು ವೈಬ್ರೇಷನ್ ಕಮ್ಮಿ ಇದೆ ಅಂತ ಅನ್ನೋಂಥದ್ದು. ಯು ಕ್ಯಾನ್ ಲಿಟರಲಿ ಫೀಲ್ ದಟ್ ರಿಫೈನ್ನೆಸ್ ಗೈಸ್ ಥ್ರೂ ದಟ್ ಇಂಜಿನ್ ಸೌಂಡ್. ಅಂಡ್ ಇವನ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಾರಲ್ಲಿ ಏನೇನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿರೆ ಅಂತ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. 1.5 ಲೀಟರ್ ಕಂಪೇರ್ ಮಾಡಿದ್ರೆ 1 ಲೀಟರ್ ಬೂಸ್ಟರ್ ಜೆಟ್ ಅಲ್ಲಿ ಇನ್ನೂ ಒಂದಿಷ್ಟು ಅಡಿಷನಲ್ ಸೇಫ್ಟಿ ಫೀಚರ್ಸ್ ಗಳು ಆಡ್ ಅಪ್ ಆಗುತ್ತೆ. ಹೊಸ ಸೇಫ್ಟಿ ಆಡೆಡ್ ಥಿಂಗ್ ಅಂತ ಅಂದ್ರೆ ಭಾರತ್ ಎನ್ಕ್ಯಾಪ್ ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಈ ಕಾರ್ಗೆ ಸಿಕ್ಕಿರುವಂತದ್ದು. ಸೊ ಬ್ರೆಜಾ ಕಾರ್ ತಗೋತಾ ಇದೀರಾ ಅಂತಂದ್ರೆ ತೊಂದರೆನೇ ಇಲ್ಲ. ಹಾರ್ಟೆಕ್ ಪ್ಲಾಟ್ಫಾರ್ಮ್ ಮೇಲೆ ಈ ಕಾರ್ ಬಿಲ್ಡ್ ಆಗಿರೋದ್ರಿಂದ ಬಾಡಿ ಶೆಲ್ ಕೂಡ ಗಟ್ಟಿನೇ ಇದೆ. 1 ಲೀಟರ್ ಎಕ್ಸ್ ಶೋರೂಮ್ ಪ್ರೈಸಿಂಗು 9,84,000 ಆಗುತ್ತೆ. ಸೊ 10 ಲಕ್ಷ ಬಿಲೋ ಬರುತ್ತೆ. ಅಂಡ್ 1.5 ಇವಾಗ ನಿಮ್ಮ ಮುಂದೆ ಇರುವಂತದ್ದು 10,49,000 ಆಗುತ್ತೆ. ಸೊ ಎರಡರದ್ದು ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸಿಂಗ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ತಿರ್ಬೋದು ನೀವು. ಅಂಡ್ ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸಿಂಗ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ 1,30,30,000 ಪ್ರೈಸ್ ಡಿಫರೆನ್ಸ್ ಇದೆ ಗುರು. ಸೊ 1,30,30,000 ಪ್ರೈಸ್ ಡಿಫರೆನ್ಸ್ ಗೆ ನಿಮಗೆ ಎಕ್ಸ್ಟ್ರಾ ಏನ್ ಸಿಗುತ್ತೆ, ಎಕ್ಸ್ಟ್ರಾ ಸಿಗಲ್ಲ ಗುರು. 1 ಲೀಟರ್ ತಗೊಂಡ್ರೆ 1.3 lakhs ಕಮ್ಮಿ ಕೊಟ್ಟು ಇನ್ನೊಂದಿಷ್ಟು ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ. ಎಕ್ಸ್ಟ್ರಾ ಫೀಚರ್ಸ್ ಏನು ಬರುತ್ತೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ಲಿ ಸೇಫ್ಟಿ ಫೀಚರ್ಸ್ ವೈಸ್ ಮಿರರ್ ಅಲ್ಲಿ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ವಿತ್ ಲೇನ್ ಚೇಂಜ್ ಅಲರ್ಟ್, ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್, ಸೇಫ್ ಎಕ್ಸಿಟ್ ವಾರ್ನಿಂಗ್, ರಿಯರ್ ವೈಪರ್ ವಿತ್ ವಾಷರ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, TPMS ಮತ್ತು ಆಟೋ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ 2 ಟ್ವಿಟರ್ ಕೂಡ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇಷ್ಟು ಟೋಟಲ್ ಆಗಿ 10 ಫೀಚರ್ಸ್ ಎಕ್ಸ್ಟ್ರಾ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನಲ್ಲಿ ಬರುವಂಥದ್ದು. ನನ್ನ ಕೇಳದೆ 1.5 ಬದಲು 1 ಲೀಟರ್ ತಗೊಳ್ಳೋದೇ ಬೆಸ್ಟ್. ಬಿಕಾಸ್ ಫೀಚರ್ಸು ಜಾಸ್ತಿ, ಅದ್ರ ಜೊತೆಗೆ ಪರ್ಫಾರ್ಮೆನ್ಸು ಚೆನ್ನಾಗಿ ಸಿಗುತ್ತೆ. ಮೈಲೇಜ್ ಸ್ವಲ್ಪ ನಿಮಗೆ ಕಂಪೇರ್ ಟು ದಿಸ್ ಕಾರ್ ಅದು ಸ್ವಲ್ಪ ಕಮ್ಮಿ ಅಂತ ಅನಿಸ್ಬೋದು ನಿಮಗೆ. ಬಿಕಾಸ್ ಇದು ನ್ಯಾಚುರಲಿ ಆಸ್ಪಿರೇಟೆಡ್. ಸೊ ನೀವು ಹೆಂಗೆ ಉಜ್ಜಿದ್ರು ಕೂಡ ಗಾಡಿಲಿ ಮೈಲೇಜ್ ಜಾಸ್ತಿ ಡೌನ್ ಆಗಲ್ಲ ಗುರು. ಬಿಕಾಸ್ ಟರ್ಬೋ ಇಲ್ಲದೆ ಇರೋದ್ರಿಂದ. ಟರ್ಬೋ ಇರೋ ಗಾಡಿಗಳೆಲ್ಲ ಹಣೆ ಬರನೇ ಲೋ ಮೈಲೇಜು, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಬಟ್ ಡೆಫಿನೆಟ್ಲಿ ಈ ಗಾಡಿಗಿನ ಆ ಗಾಡಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಅದನ್ನ ಡ್ರೈವ್ ರಿವ್ಯೂಲಿ ನೀವು ನೋಡ್ಬೋದು. ಸೊ ನನ್ನ ಕೇಳಿದೆ 1 ಲೀಟರ್ ಬೂಸ್ಟರ್ ಜೆಟ್ ತಗೊಳ್ಳೋದೆ ವರ್ತ್ ಅನ್ನೋದು ನನ್ನ ಒಪಿನಿಯನು. ಅಂಡರ್ 12 lakhs ಬಂದ್ಬಿಡುತ್ತೆ ಅದು. ZXi ಮತ್ತು ZXi ಪ್ಲಸ್ಗೂ ಆನ್ ರೋಡ್ ಬ್ಯಾಂಗ್ಳೂರ್ 2,03,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಈ ಪ್ರೈಸ್ಗೆ ಸುಮಾರು ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ. ಬಟ್ ಅದರಲ್ಲಿ 360 ಕ್ಯಾಮ್ರಾ, 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಸುಜುಕಿ ಕನೆಕ್ಟೆಡ್ ಕಾರ್ ಫೀಚರ್ಸ್, ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್, LED ಫಾಗ್ ಲ್ಯಾಂಪ್, 64 ಕಲರ್ ಏಂಬಿಯಂಟ್ ಲೈಟ್, ಈ ಥರದ ಇಂಪಾರ್ಟೆಂಟ್ ಫೀಚರ್ಸ್ ಬೇಕೇ ಬೇಕು ಅಂದರೆ ಮಾತ್ರ ZXi ಪ್ಲಸ್ ತಗೊಳ್ಳೋದು ವರ್ತಿದೆ. ಆರ್ ಎಲ್ ZXi ತಗೊಳ್ಳೋದೇ ಬೆಸ್ಟು. ಸೊ ಹಾಗಾಗಿನೇ ನಾನು ಸ್ಟಾರ್ಟಿಂಗಲ್ಲಿ ಇಷ್ಟು ಪ್ರೈಸ್ ಡಿಫರೆನ್ಸ್ ಅಮೌಂಟ್ಗೆ ಇಷ್ಟು ಕಮ್ಮಿ ಇಂಪಾರ್ಟೆಂಟ್ ಫೀಚರ್ಸ್ ಎಕ್ಸ್ಟ್ರಾ ಸಿಗೋದ್ರಿಂದನೇ ನಾನು ZXiನ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಥವಾ ZXi ಪ್ಲಸ್ ಬದಲು ZXi ತಗೊಳ್ಳೋದು ವರ್ತ್ ಅಂತ ಹೇಳಿದ್ದು. ಸೊ ನಿಮ್ಗೆ ಅನಿಸ್ತು ಈ ಒಂದು ಬ್ರೆಜಾ ZXi ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.